MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಸಿಎಂ ಡಿಸಿಎಂ ಮಧ್ಯೆ ಸಂಧಾನ ಸಭೆ ನಡೆಯೋದು ಪಕ್ಕಾನ? ಸಿಎಂ ಬದಲಾವಣೆಗೆ ಯಾವುದೇ ಸರ್ಕಾರವೇ ಇಲ್ಲ ಎಂದು ಸಿದ್ದು ಆಪ್ತರು. ಇನ್ನು ಸಿಎಂ ಬೆನ್ನಿಗೆ ನಿಂತ ಅಹಿಂದ, ಅಧಿಕಾರ ಬಿಟ್ಟು ಕೊಡಬೇಡಿ ಅಂತ ಅಹಿಂದ ನಾಯಕರ ಪಟ್ಟು. ಇದೆಲ್ಲವನ್ನ ನೋಡೋಣ ಪಟ್ಟದ ಫೈಟ್ ನ್ಯೂಸ್ ಓಪನ್ನಲ್ಲಿ. ಸಿಎಂ ಡಿಸಿಎಂ ಸಂಧಾನ ಸಭೆ ವಿಚಾರದಲ್ಲಿ ಹೈಕಮಾಂಡ್ಗೆ ಸಚಿವರು ಸಲಹೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಬುಲಾವ್ ನೀಡುವ ಮುನ್ನ ರಾಹುಲ್ ಗಾಂಧಿ ಸಿಎಂ ಮತ್ತು ಡಿಸಿಎಂ ಇಬ್ಬರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಜಾತಿವಾರು ಅಂಕಿಅಂಶಗಳ ವರದಿಯನ್ನ ಪಡೆದುಕೊಂಡಿದ್ದಾರೆ. ಪ್ರಬಲ ಜಾತಿಗಳು, ನಿರ್ಣಾಯಕ ಜಾತಿಗಳ ಮಾಹಿತಿ ಪಡೆದುಕೊಂಡಿದ್ದಾರೆ. ಅಲ್ಲದೆ ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್, ಕೃಷ್ಣ ಭೈರೇಗೌಡ ಹೈಕಮಾಂಡ್ಗೆ ಸಲಹೆ ನೀಡಿದ್ದಾರೆ. ಇಬ್ಬರನ್ನೂ ಜೊತೆಗೆ ಕೂರಿಸಿ ಸೂಕ್ತ ನಿರ್ಧಾರ ಮಾಡಿ ಪಕ್ಷ ಸರ್ಕಾರವನ್ನ ಗಮನದಲ್ಲಿ ಇಟ್ಟುಕೊಂಡು ನಿರ್ಧರಿಸಿ ಅಂತ ಸಚಿವರು ಹೈಕಮಾಂಡ್ಗೆ ಮಾಹಿತಿ ನೀಡಿದ್ದಾರೆ. ಸಿಎಂ ಡಿಸಿಎಂಗೆ ರಾಹುಲ್ ಗಾಂಧಿ ಬುಲಾವ್ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನವೆಂಬರ್ 29ಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಸಂಸದೀಯ ಸಮಿತಿ ಸಭೆ ನಡೆಯಲಿದ್ದು, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬುಲಾವ್ ನೀಡಲಾಗಿದೆ. ಈ ಸಭೆ ನಂತರ ಕರ್ನಾಟಕ ರಾಜ್ಯ ರಾಜಕೀಯದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕೊಟ್ಟ ಮಾತಿನಂತೆ ಶನಿವಾರ ಸಭೆ ನಡೆಯುತ್ತಾ ಅಂತಿಮ ತೀರ್ಮಾನ ಹೊರಬೀಳುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಅಧಿಕಾರ ಹಂಚಿಕೆ ವಿಚಾರವಾಗಿ ಮಾತು ಕೊಡಲಾಗಿದೆ ಅಂತ ಡಿಕೆ ಬಣ ಹೇಳ್ತಾ ಇದ್ರೆ, ಅಧಿಕಾರ ಹಂಚಿಕೆ ಕುರಿತು ಯಾವುದೇ ಮಾತು ಭರವಸೆ ಕೊಟ್ಟಿಲ್ಲ ಅಂತ ಸಿಎಂ ಬಣ ಹೇಳ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಮಾತು ಕೊಟ್ಟಿದ್ದಾರೆ ಅಂತ ಡಿಕೆ ಬಣ ಹೇಳ್ತಾ ಇದ್ರೆ, ರಾಹುಲ್ ಗಾಂಧಿ ಸಮ್ಮುಖದಲ್ಲೂ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಸಿಎಂ ಬಣದ ನಾಯಕರು ಹೇಳ್ತಿದ್ದಾರೆ. ಡಿಕೆ ಕೆಪಿಸಿಸಿ ಅಧ್ಯಕ್ಷ ಆದ ಸಮಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅನ್ನೋ ವಾದಕ್ಕೆ ಸಿಎಲ್ಪಿ ಸಭೆಯಲ್ಲಿ ಅಧಿಕೃತವಾಗಿ ಸಿಎಂ ಆಯ್ಕೆ ಮಾಡಲಾಗಿದೆ ಅನ್ನೋ ತಿರುಗೇಟನ್ನ ಸಿಎಂ ಬಳಗದವರು ಕೊಡ್ತಾ ಇದ್ದಾರೆ. ಪಕ್ಷ 136 ಸ್ಥಾನ ಗೆಲ್ಲುವಲ್ಲಿ ಒಕ್ಕಲಿಗರ ಕೊಡುಗೆನೂ ಇದೆ ಅಂತ ಡಿಕೆ ಕಡೆಯವರು ಹೇಳ್ತಾ ಇದ್ರೆ, ಕಾಂಗ್ರೆಸ್ಗೆ ಅಹಿಂದ ಮತಗಳೇ ಸಾಂಪ್ರದಾಯಿಕ ಮತಗಳು ಅಂತ ಸಿಎಂ ಮಿತ್ರ ಮಂಡಳಿ ಹೇಳ್ತಾ ಇದೆ. ಕಾಂಗ್ರೆಸ್ನ ಮೂಲ ಕಾರ್ಯಕರ್ತರಿಗೆ ಮನ್ನಣೆ ಸಿಗಲಿ ಅಂತ ಡಿಕೆ ಆಪ್ತರು ದಾಳ ಉರುಳಿಸ್ತಾ ಇದ್ದಾರೆ. ಇತ ಬದಲಾವಣೆಗೆ ಯಾವುದೇ ಸಕಾರಣಗಳೇ ಇಲ್ಲ ಅಂತ ಸಿಎಂ ಆಪ್ತರು ಪ್ರತಿ ದಾಳ ಉರುಳಿಸ್ತಾ ಇದ್ದಾರೆ. ಸಿಎಂ ಬದಲಾವಣೆಯ ಚರ್ಚೆ ಭುಗಿಲೆದಿದೆ. ಅಧಿಕಾರ ಹಂಚಿಕೆ ಆಟ ಶುರುವಾಗಿದೆ. ಇಂತಹ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಪರ ಅಹಿಂದ ನಾಯಕರು ರಣಕಹಳೆ ಮೊಳಗಿಸ್ತಾ ಇದ್ದಾರೆ. ಅಹಿಂದ ಅನ್ನೋ ಈ ಶಕ್ತಿನೇ ಸಿದ್ದರಾಮಯ್ಯ ಸಂಕಷ್ಟದಲ್ಲಿ ಸಿಲುಕಿದಾಗಲೆಲ್ಲ ಬೆನ್ನಿಗೆ ನಿಂತಿದೆ. ಹೈಕಮಾಂಡ್ ಮೇಲೆ ಸಿದ್ದರಾಮಯ್ಯ ಪರ ಒತ್ತಡ ಹೇರೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಮೊದಲು ಸತೀಶ್ ಜಾರಕಿಹೊಳಿ ಜೊತೆ ಬಿಕೆ ಹರಿಪ್ರಸಾದ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ರು. ಇಬ್ಬರ ಚರ್ಚೆ ವೇಳೆನೆ ಎಚ್ಸಿ ಮಹದೇವಪ್ಪ ಕೂಡ ಎಂಟ್ರಿ ಆಗಿತ್ತು. ಬಳಿಕ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಸಚಿವರು, ಶಾಸಕರು ಆಗಮಿಸಿದ್ರು. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಎಚ್ಸಿ ಮಹದೇವಪ್ಪ, ವೆಂಕಟೇಶ್, ಕೆಎನ್ ರಾಜಣ್ಣ ಸೇರಿದಂತೆ ಹಲವರು ಭೇಟಿ ನೀಡಿ ಸಭೆ ನಡೆಸಿದ್ದಾರೆ. ಮೂಲಗಳ ಪ್ರಕಾರ ಸಿಎಂ ಜೊತೆಗಿನ ಸಭೆಯಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರವನ್ನ ಬಿಟ್ಟು ಕೊಡಬೇಡಿ ಅಂತ ಹೇಳಿದ್ದಾರಂತೆ. ಅಹಿಂದ ಅಸ್ತ್ರದ ಮೂಲಕವೇ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಣ. ಅಹಿಂದ ಅಸ್ತ್ರ ಬಿಟ್ಟರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭವಿಷ್ಯ ಇಲ್ಲ. ಸ್ಥಾನ ಬಿಡುವ ಬಗ್ಗೆ ಹೈಕಮಾಂಡ್ ಏನಾದರೂ ಸುಳಿವು ನೀಡಿದ್ರೆ ನೀವು ಒಪ್ಪಬೇಡಿ ಅಂತ ಸಿದ್ದರಾಮಯ್ಯಗೆ ಸಚಿವರು ಒತ್ತಡ ಹೇರಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅಹಿಂದ ವರ್ಗ ಖಂಡಿತ ಸುಮ್ಮನೆ ಕೂರಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಪರ ಅಹಿಂದ ವರದಿಯನ್ನ ಸಿದ್ಧಪಡಿಸಲಾಗಿದೆ. 224 ಕ್ಷೇತ್ರಗಳ ಪೈಕಿ 19 ಕ್ಷೇತ್ರದಲ್ಲಿ 80% ಅಹಿಂದ ಸಮುದಾಯದ ಮತಗಳಿವೆ. ಅದರಲ್ಲೂ 42 ಕ್ಷೇತ್ರದಲ್ಲಿ 80% ಅಹಿಂದ ಮತಗಳು ನಿರ್ಣಾಯಕವಾಗಿದೆ. 83ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ 70% ಅಹಿಂದ ಮತದಾರರಿದ್ದಾರೆ. ರಾಜ್ಯದಲ್ಲಿ 49 ಕ್ಷೇತ್ರಗಳಲ್ಲಿ 60%ಕ್ಕಿಂತ ಹೆಚ್ಚು ಅಹಿಂದ ಮತದಾರರಿದ್ದಾರೆ. ಇನ್ನು 22 ಕ್ಷೇತ್ರದಲ್ಲಿ 50%ಕ್ಕಿಂತ ಹೆಚ್ಚು ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದ ಮತದಾರರು ಇದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. 5 ಕ್ಷೇತ್ರದಲ್ಲಿ 90%ಕ್ಕೂ ಹೆಚ್ಚು ಅಹಿಂದ ಮತದಾರರಿದ್ದಾರೆ. ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಆಗ್ತಾ ಇದೆ. ದೆಹಲಿಯಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ದೆಹಲಿಗೆ ನಾಯಕರು ಓಡಾಡ್ತಾ ಇದ್ದಾರೆ. ಡಿಕೆ ಕೊಟ್ಟ ಮಾತಿನ ಅಸ್ತ್ರ ಹೂಡಿದ್ದಾರೆ. ಸಿದ್ದರಾಮಯ್ಯ ಹೈಕಮಾಂಡ್ ಕರೆದರೆ ದೆಹಲಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರದ ಆಡಳಿತ ಯಂತ್ರ ಕುಸಿದಿದೆ ಅಂತ ಆರೋಪಿಸಿರುವ ಬಿಜೆಪಿ ಸರ್ಕಾರ ಪತನವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಹೀಗಿರುವಾಗ ಡಿಸೆಂಬರ್ 8ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದೆ. ಈ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸುತ್ತೇವೆ ಅಂತ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಸುಳಿವನ್ನ ಕೊಟ್ಟಿದ್ದಾರೆ. ಬೆಳಿಗ್ಗೆ ಸನ್ಮಾನ್ಯ ಅಶೋಕ್ ಅವರ ಜೊತೆಗೆ ನಮ್ಮ
ನಾಯಕರ ಜೊತೆಗೆ ನಾನು ಮಾತುಕತೆಯನ್ನು ಮಾಡ್ತಾ ಇದ್ದೆ. ಬೆಳಗಾವಿಯ ಅಧಿವೇಶನದಲ್ಲಿ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಬೇಕು ನಾವು. ಈ ಸರ್ಕಾರ ಸಂಪೂರ್ಣವಾಗಿ ವಿಶ್ವಾಸವನ್ನು ಕಳ್ಕೊಂಡಿದೆ. ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ವಿಶ್ವಾಸ ಇಲ್ಲ. ಕಾಂಗ್ರೆಸ್ ಮನೆಯ ಬೆಳವಣಿಗೆ ಬಗ್ಗೆ ಮಾತನಾಡಿದ್ದ ಮಾಜಿ ಸಿಎಂ ಸದಾನಂದ ಗೌಡ ಡಿಕೆ ಬಾಹ್ಯ ಬೆಂಬಲ ಕೊಟ್ರೆ ಒಪ್ಪಿಕೊಳ್ತೇವೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಂಸದ ಗೋವಿಂದ ಕಾರಜೋಳ ಸರ್ಕಾರ ಅಸ್ಥಿರತೆಯಾದಾಗ ಕಣ್ಮುಚ್ಚಿ ಕೂರಲ್ಲ ಅಂತ ಹೇಳಿದ್ದಾರೆ. ಯಡಿಯೂರಪ್ಪ ಕೂಡ ಕಾದು ನೋಡುವ ತಂತ್ರ ಹೂಡಿದ್ದಾರೆ. ಡಿ.ಕೆ. ಶಿವಕುಮಾರರು ನಮಗೆ ಬಂದು ಬಾಹ್ಯ ಬೆಂಬಲ ಕೊಡುವುದಿದ್ರೆ ಖಂಡಿತ ನಾವು ಒಪ್ಕೊಳ್ತೇವೆ. ಆದರೆ ಅವರನ್ನೇ ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಅದು ಕೇಂದ್ರದವರು ತೀರ್ಮಾನ ಮಾಡ್ತಾರೆ. ರಾಜಕೀಯದ ಇಂಥ ಅಸ್ಥಿರತೆ ಆದಾಗ ನಾವು ಕಣ್ಣು ಮುಚ್ಚಿ ಕೈ ಕಟ್ಕೊಂಡು ಕೂಡ್ಲಿಕ್ಕಾಗುತ್ತೆ. ನಾವೊಂದು ರಾಜಕೀಯ ಪಕ್ಷವಾಗಿ ಪ್ರತಿಪಕ್ಷವಾಗಿ ರಾಜ್ಯದಲ್ಲಿ ಏನು ಕ್ರಮಗಳನ್ನ ಜರುಗಿಸ್ಬೇಕು ಅದನ್ನು ಜರುಗಿಸ್ತೀವಿ. ನನಗೇನು ಆ ಥರ ಅನಿಸೋಲ್ಲ. ಈಗ ಸದ್ಯಕ್ಕೆ ಏನೇನು ಬೆಳವಣಿಗೆ ಆಗಿದೆ ಕಾದು ನೋಡೋಣ ನಾವು ನೀವೆಲ್ಲ ಸೇರಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH